ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸೋದಿಲ್ಲ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತದೆ. ಹಾಗಾಗಿ ಆಪರೇಷನ್ ಸಿಂಧೂರ ಕಂಟಿನ್ಯೂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸೋದಿಲ್ಲ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತದೆ. ಹಾಗಾಗಿ ಆಪರೇಷನ್ ಸಿಂಧೂರ ಕಂಟಿನ್ಯೂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸೋದಿಲ್ಲ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತದೆ. ಹಾಗಾಗಿ ಆಪರೇಷನ್ ಸಿಂಧೂರ ಕಂಟಿನ್ಯೂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸೋದಿಲ್ಲ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತದೆ. ಹಾಗಾಗಿ ಆಪರೇಷನ್ ಸಿಂಧೂರ ಕಂಟಿನ್ಯೂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸೋದಿಲ್ಲ.
ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ. ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತೋ. ಹಾಗಾಗಿ ಆಪರೇಷನ್ ಸಿಂಧೂರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ. ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತೋ. ಹಾಗಾಗಿ ಆಪರೇಷನ್ ಸಿಂಧೂರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾರತದಿಂದ ಆಪರೇಷನ್ ಸಿಂಧೂರ ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕ್ನಲ್ಲಿರುವಂತಹ ಉಗ್ರ ನೆಲೆಗಳು ಧ್ವಂಸ ಆಗಿದೆ, ಉಡೀಸಾಗಿದೆ. ಕಾಶ್ಮೀರದತ್ತ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ತ ನೆಟ್ಟಿದೆ. ಕಣಿವೆಯಲ್ಲಿನ ನರ ರಕ್ಕಸರ ಸಂಹಾರಕ್ಕೆ ಪಣ ತೊಟ್ಟಿದ್ದಾರೆ. ನಿನ್ನೆ 3 ಲಷ್ಕರ್ ಉಗ್ರರ ಖೇಲ್ ಖತಮ್ ಆಗಿತ್ತು. ಶೋಪಿಯಾನ್, ರಜೌರಿ, ಪೂಂಚ್ನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖುದ್ದು ಭದ್ರತೆಯನ್ನ ಪರಿಶೀಲಿಸುತ್ತಿರುವಂತಹ ಕಾಶ್ಮೀರ ಡಿಜಿಪಿ. ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಇದೆ. ಯಾಕೆಂದ್ರೆ ಪಾಕಿಸ್ತಾನವನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬಂದು ದಾಳಿ ಮಾಡುತ್ತೋ ಪಾಕಿಸ್ತಾನ, ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಂತೇಳಿ ಈಗಲೂ ಕೂಡ ವಿಶ್ವಾಸ ಇಲ್ಲ. ಮಾಡುತ್ತೋ. ಹಾಗಾಗಿ ಆಪರೇಷನ್ ಸಿಂಧೂರ